ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶ್ರಾವಣ ಮಾಸದ ಗುರುವಾರ ಆಗಿರೋದ್ರಿಂದ ತುಂಬ ವಿಶೇಷವಾದ ದಿನ. ಅದು ಏನಪ್ಪ ಅಂತಂದರೆ 8/8/2024. ಇದು ತುಂಬ ರೇರ್ ಅಂತೆ ಈ ವರ್ಷ ಬರೋದು, ಈ ಥರ ಡೇಟಲ್ಲಿ ಬರೋವಂಥದ್ದು ತುಂಬ ರೇರ್ ಅಂತೆ. ಸೊ ಅದನ್ನು ಹಾಗಾಗಿ ಲಯನ್ ಡೇ ಅಂತ ಕರೀತಾರೆ. ಸೊ ಅವತ್ತಿನ ದಿನ ಏನು ಅಂತಂದರೆ ನಮ್ಮ ಒಂದು ಆಸೆಗಳು ಏನಿದೆಯೋ, ನಮ್ಮ ಒಂದು 8 ಆಸೆಗಳನ್ನು ನಾವೊಂದು ಪೇಪರ್ನಲ್ಲಿ ಬರೆದು ನಾವು ಪೂಜೆ ಮಾಡುವಂತಹ ದೇವರ ಹತ್ರ ಇಟ್ಟು ಬೇಡಿಕೊಂಡ್ರೆ ಆ ಆಸೆಗಳೆಲ್ಲ ಪೂರೈರುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜಾನೋ ಎಷ್ಟು ಮಟ್ಟಿಗೆ ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಅವರು ಹೇಳಿದ್ದನ್ನು ನಾನು ಕೂಡ ಪಾಲಿಸಿದ್ದೀನಿ. ಸೊ ಹಾಗಾಗಿ ನಾನು ಇಷ್ಟಪಟ್ಟು ಪೂಜೆ ಮಾಡುವಂತಹ ಗುರು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ನನಗೆ ತುಂಬ ಇಷ್ಟವಾದಂತಹ ದೇವರು, ನಾನು ಆರಾಧನೆ ಮಾಡುವಂಥ ದೇವರು ಅವರಿಬ್ಬರ ಹತ್ರನೂ ನಾನು ನನ್ನ ಆಸೆಗಳನ್ನು ಹೇಳ್ಕೊಂಡಿದ್ದೀನಿ. ಮತ್ತು ನಾನು ಒಂದು ಪೇಪರಲ್ಲಿ ಬರೆದು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಟು ಭಕ್ತಿಯಿಂದ ಬೇಡ್ಕೊಂಡು ಅವ್ರ ಹತ್ರ ಇಟ್ಟು ನಾನು ಕೇಳಿಕೊಂಡೆ. ಹಾಗಾಗಿ ರಾಯರು ನನಗೆ ವರವನ್ನು ಕೊಟ್ಟಿದ್ದಾರೆ, ಹೂವಿನ ಪ್ರಸಾದವನ್ನು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ನಾನು ಯಾವಾಗ ಪೂಜೆ ಮಾಡಿದ್ರು ನಾನು ಹೂವು ಇಡ್ತಿದ್ದು, ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಅವರ ಫೋಟೋ ಮೇಲೆ ಹೂವು ಇಡ್ತಿದ್ದಾಗೇ ನನಗೆ ಹೂವು ಸಿಗುತ್ತೆ. ಅದು ನಾನು ಕೇಳ್ಕೊಂಬಂದಿರೋ ಪುಣ್ಯ ಭಾಗ್ಯ. ಆ ರಾಯರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅಂತ ನಾನು ತುಂಬ ನಂಬಿದ್ದೀನಿ. ಹಾಗೆ ನಾನು ಪೂಜೆ ಮಾಡುವಂತಹ ನನಗೆ ತುಂಬ ಇಷ್ಟವಾದಂಥ ದೇವರು ಯಾವುದು ಅಂತಂದರೆ ಹೆಣ್ಣು ದೇವರು. ನಾನು ಎಲ್ಲ ದೇವರನ್ನು ಇಷ್ಟಪಡ್ತೀನಿ, ಹೆಣ್ಣು ದೇವರುಗಳನ್ನ. ಹಾಗಾಗಿ ನಾನು ಎದೆ ಮೇಲೆ ಟ್ಯಾಟೋವನ್ನು ಹಾಕಿಸ್ಕೊಂಡಿದ್ದೀನಿ ಕುತ್ತಿಗೆ ಭಾಗದಲ್ಲಿ. ಹೆಣ್ಣು ದೇವ್ರಿಗೆ ನಾನು ತುಂಬ ಇಷ್ಟಪಡ್ತೀನಿ. ಓಂ ಶಕ್ತಿ ತಾಯಿ, ನಾನು ಪ್ರತಿ ಸಲ ಪೂಜೆ ಮಾಡುವಾಗೂ ಆ ತಾಯಿ ಕೂಡ ನನಗೆ ಹೂವಿನ ಪ್ರಸಾದವನ್ನು ಕೊಡ್ತಾಳೆ. ನಾನು ಅವ್ರ ಹತ್ರ ಏನೋ ನನಗೆ ಆಸ್ತಿ ಅಂತಸ್ತು ಬೇಕು ಅಂತ ನಾನು ಕೇಳ್ಕೊಳ್ಳಲ್ಲ. ನಾವಿರೋ ತನಕ ಆಯಸ್ಸು ಆರೋಗ್ಯದಿಂದ ಇದ್ದರೆ ಸಾಕು, ನಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಿಕ್ಕಿದ್ರೆ ಸಾಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಹಾಗೆ ಪ್ರಪಂಚದಲ್ಲಿ ಇರುವಂಥ ಎಲ್ಲರೂ ಯಾರು ಬೇಡ್ತಾರೆ ಯಾರು ಬೇಡಲ್ವೋ ಅದು ನನಗೆ ಬೇಕಾಗಿಲ್ಲ. ಎಲ್ಲರಿಗೋಸ್ಕರನೂ ನಾನು ಹೂವಿನ ಪ್ರಸಾದವನ್ನು ಕೇಳ್ತೀನಿ. ಹೂವು ಇಡುವಾಗಲೇ ನಾವು ದೇವ್ರ ಹತ್ರ ನಮ್ಮ ಪ್ರಶ್ನೆಯನ್ನು ಕೇಳೇ ಹೂವು ಇಡಬೇಕು, ಅದಕ್ಕೂ ಮುಂಚೆ ಇಡಬಾರ್ದು. ನಾವು ಹೂವು ಹಾಕುವಾಗೆ ಸ್ವಾಮಿ ನಮಗೆಲ್ಲ ಒಳ್ಳೆಯದೇ ಆಗಬೇಕು, ಎಲ್ಲರಿಗೂ ಒಳ್ಳೆಯದೇ ಆಗಬೇಕು, ನಮಗೆ ಅನ್ನೋದಕ್ಕಿಂತ ಎಲ್ಲರಿಗೂ ಒಳ್ಳೆಯದಾಗಬೇಕು, ಜಗತ್ತಿಲ್ಲ ಇರುವಂತಹವ್ರು ಎಲ್ಲರಿಗೂ ಒಳ್ಳೆಯದೇ ಆಗಬೇಕು ಅಂತೇಳಿ ನಾವು ಹೂವು ಇಡೋದ್ರಿಂದ ಆ ಒಂದು ಫಲ ಎಷ್ಟು ಬೇಗ ಫಲಿಸುತ್ತೆ ಅಂದರೆ ಯಾರೂ ಕೂಡ ಅದನ್ನು ಊಹೆ ಮಾಡಿರೋಕ್ಕಾಗಲ್ಲ. ಅಷ್ಟು ಬೇಗ ನನಗೆ ಒಳ್ಳೆಯದಾಗಬೇಕು ಅಂದರೆ ಅದು ತುಂಬ ಕೆಟ್ಟದ್ದು. ಎಲ್ಲರಿಗೂ ಒಳ್ಳೆಯದಾಗಬೇಕು, ಕೆಟ್ಟವರೇ ಆಗಿರಲಿ ಒಳ್ಳೆಯವರೇ ಆಗಿರಲಿ, ನಾನು ಏನೇ ತಪ್ಪು ಮಾಡಿರಲಿ ತಪ್ಪು ಮಾಡಿದ್ದೇ ಇರಲಿ, ನನ್ನ ಬಗ್ಗೆ ಯಾರು ಏನೇ ಮಾತಾಡಲಿದ್ದ ಇರಲಿ, ಅವರೆಲ್ಲರೂ ಕೂಡ ಒಳ್ಳೆಯದನ್ನೇ ಮಾಡು. ಅವರು ಕೆಟ್ಟವರೋ ಒಳ್ಳೆಯವರೋ ಯಾವುದನ್ನೂ ನೋಡಬೇಡ, ಅವ್ರು ಎಂಥವರೇ ಆಗಿರಲಿ ಅವ್ರಿಗೆ ಒಳ್ಳೆಯದನ್ನೇ ಮಾಡು ಅಂತಲೇ ನಾನು ಯಾವತ್ತೂ ಕೇಳ್ಕೊಳ್ಳೋದು. ಈ ವಿಶೇಷವಾದ ದಿನ ಪೂಜೆನ ನಾನು ಮುಗಿಸಿದ್ದೀನಿ, ನೀವು ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ ರಾಯರು ಎಲ್ಲರಿಗೂ ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನನ್ನ ವಿಡಿಯೋ ನೋಡೋರಿಗೆಲ್ಲನೂ. ರಾಯರು ಯಾವಾಗೂ ನಿಮ್ಮ ಜೊತೆ ಇರ್ತಾರೆ, ಅದನ್ನು ಯಾವತ್ತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.